BR ಪಾಟೀಲ್ ಆಯ್ತು. ಈಗ ಮತ್ತೊಬ್ಬ ಶಾಸಕನ ಸರದಿ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ವಾಗ್ದಾಳಿ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ. ತಮ್ಮದೇ ಪಕ್ಷದ ಶಾಸಕರು ಕೊಡ್ತಕ್ಕಂತ ಹೇಳಿಕೆಗಳು. ಈಗ BR ಪಾಟೀಲ್ ಆಯ್ತು. ಈಗ ಮತ್ತೊಬ್ಬ ಶಾಸಕ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕನ ಹೇಳಿಕೆ ಈಗ ಮತ್ತೊಂದು ದೊಡ್ಡ ಮಟ್ಟದ ಸರ್ಕಾರಕ್ಕೆ ಮುಜುಗರವನ್ನ ತರುವಂತ ಪ್ರಕರಣ ಆಗ್ತಾ ಇದೆ. ಮತ್ತೆ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ತಮ್ಮದೇ ಶಾಸಕರ ಹೇಳಿಕೆಯಿಂದ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ರಾಜೀನಾಮೆನೆ ಕೊಡುವ ಸ್ಥಿತಿ ಬಂದೊದಗಿದೆ ಅಂತ ಹೇಳ್ತಾ ಇದ್ದಾರೆ. BR ಪಾಟೀಲ್ ಆಯ್ತು. ಈಗ ರಾಜು ಕಾಗೆ ಅವರ ಮತ್ತೊಂದು ಹೊಸ ಮನ್ವಂತರ. ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆಯಾ? ಹಾಗಾದ್ರೆ ನೋಡಿ, ದುಡ್ಡು ಕೊಟ್ಟರೆ ಮಾತ್ರ ವರ್ಕ್ ಆರ್ಡರ್ ಸಿಗುತ್ತೆ. ದುಡ್ಡು ಕೊಟ್ಟು ನಾವು ವರ್ಕ್ ಆರ್ಡರ್ ತಗೊಳ್ಳುವ ಪರಿಸ್ಥಿತಿ ಈಗ ನಮ್ಮ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ ರಾಜು ಕಾಗೆ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರುದ್ಧ ಸಿಡಿದೆದ್ದ ಮತ್ತೊಬ್ಬ ಶಾಸಕ. ವರ್ಕ್ ಆರ್ಡರ್ ಸಿಗಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ರೆ ಮಾತ್ರ ವರ್ಕ್ ಆರ್ಡರ್ ಸಿಗುತ್ತೆ. ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ರಾಜು ಕಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಮಗಾರಿ ವರ್ಕ್ ಆರ್ಡರ್ ಪಡೆಯೋದಕ್ಕೆ ಸರ್ಕಾರದಿಂದ ವಿಳಂಬ ಆಗ್ತಾ ಇದೆ. ಅದಕ್ಕೆ ಕಾರಣ ನಾವು ದುಡ್ಡು ಕೊಡಬೇಕು. 13 ಕೋಟಿ ರೂಪಾಯಿ ವೆಚ್ಚದಲ್ಲಿ 75 ಸಮುದಾಯ ಭವನಗಳಿಗೆ ವರ್ಕ್ ಆರ್ಡರ್ ಸಿಗಬೇಕು ಅಂದ್ರೆ ನಾವು ಮೊದಲೇ ದುಡ್ಡು ಕೊಡಬೇಕು. ಇದಕ್ಕೆಲ್ಲ ಅನುಮೋದನೆ ಇದ್ರೂ ಕೂಡ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ದುಡ್ಡಿನ ಮಹಿಮೆ, ಭ್ರಷ್ಟಾಚಾರ, ಅಕ್ರಮ, ಆಡಳಿತ ವೈಫಲ್ಯ ಅಂತಿದ್ದಾರೆ ರಾಜು ಕಾಗೆ. ರಾಜು ಕಾಗೆ ಕಾಂಗ್ರೆಸ್ ಶಾಸಕ. ಇವರ ಒಂದು ಹೇಳಿಕೆ ಈಗ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲನ ಬಲಿಗಿರ್ತಾರ. ನಮ್ಮ ಇಂಜಿನಿಯರ್ ಬಲಿಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಅದು BR ಪಾಟೀಲ್ ಹೇಳಲ್ಲ, ಅವ್ರ ಆಪಕತೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿಲ್ಲ ಏನೇ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತದ. ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲಿಸು ಮಾತಿದ್ದನ್ನ ನನ್ನ 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ಇದನ್ನ ತಗೋರಿ. ಸೀರಿಯಸ್ ಐತಿದಾವ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೇ ಈಗ ನನಗೆ ಇವ್ರು ಕೇಳಿ ನಾನು ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿತು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾ ಇದ್ದಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನ್ ಸರ್, ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ನಮ್ಮಲ್ಲಿ ಹಂಗ ಆಗ್ತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್. ಕಾಗವಾಡ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಹೋಗ್ಬೇಕಂತ ನೇಮ್ ಇದ್ರು ತಮ್ಮ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ. ತಂಗೋಡ್ರಿ ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲ, 1 ವರ್ಷ ಆಯ್ತು ಅವ್ನು ಕೈ ಹೊಡೆದ. ಇನ್ನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನು? ಹೆಣ್ಮಗಳು ತೋರ್ಲೆ ನೋಡೋಣ ಅವ್ರು ಏನದಾರ ಶಾಸಕರ ಚೀತು ಉಳದಾರಿಲ್ಲ ಅವ್ರು. ಇದೀಗ ಕಾಂಗ್ರೆಸ್ ಶಾಸಕ ರಾಜು ಕಾಗೆ BR ಪಾಟೀಲ್ ಅವರ ಹೇಳಿಕೆ ಏನಿದೆ ಅದಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ. ಇವತ್ತು ಸರ್ಕಾರದ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಿರ್ನಾಮ ಆಗಿದೆ. ಆಡಳಿತ ಯಂತ್ರ ಕುಸಿದೋಗಿದೆ. ಇವತ್ತು ಅಡ್ಮಿನಿಸ್ಟ್ರೇಷನ್ ಈ ಸರ್ಕಾರದಲ್ಲಿ ವಿಫಲವಾಗಿದೆ. ಇವತ್ತು ಯಾವುದೇ ಕೆಲಸಗಳನ್ನು ಶಾಸಕರು ಮಾಡೋಕ್ಕಾಗ್ತಾ ಇಲ್ಲ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ 2.25 ವರ್ಷ ಆಯಿತು. ಇವತ್ತಿಗೂ ಒಂದು ವರ್ಕ್ ಆರ್ಡರ್ ತಗೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ನಾವು ಶಾಸಕರಾಗಿ ಏನು ಉಪಯೋಗ? ಜನ ನಮ್ಮನ್ನು
ಕೇಳ್ತಾರೆ ಏನು ಕೆಲಸ ಮಾಡಿದ್ರಿ ಅಂತ. ಜನಕ್ಕೆ ನಾವೇನು ಉತ್ತರ ಕೊಡಬೇಕು? 2 ವರ್ಷದಿಂದ ಬಂದು ನಾನಿಲ್ಲಿ ಭೂಮಿ ಪೂಜೆ ಮಾಡೋಗಿದ್ದೀನಿ ಕಾಮಗಾರಿಗೆ ಅಂತೇಳಿ. 2 ವರ್ಷದಿಂದ ಕಾಮಗಾರಿಗೆ ದುಡ್ಡು ಬರ್ತಾ ಇಲ್ಲ ಅಂತಂದರೆ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಉಳಿಬೇಕಾಗಾದ್ರೆ 2 ದಿನದಲ್ಲಿ ನಾನು ಹೋಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾರು. ಯಾಕೆಂದರೆ ನನಗೆ ರೋಸ್ಗೆ ಬಂದೋಗಿದೆ, ನಾನು ತುಂಬ ಬಳಲಿ ಹೋಗಿದ್ದೇನೆ. ಇವತ್ತು ನನ್ನ ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡೋಕ್ಕಾಗ್ತಾ ಇಲ್ಲ. 2 ವರ್ಷದಿಂದ ಕಾಮಗಾರಿಗಳು ನಡೀತಾ ಇಲ್ಲ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದು 75 ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅದರ ದುಡ್ಡು ಕೂಡ ಇದುವರೆಗೂ ₹1 ಬಿಡುಗಡೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ಅನುಮೋದನೆ ಸಿಕ್ಕಿದೆ, ಅನುಮೋದನೆ ಸಿಕ್ಕರು ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ. ವರ್ಕ್ ಆರ್ಡರ್ ಸಿಗಬೇಕು ಅಂತಂದರೆ ನಾವು ಕೈ ಬಿಚ್ಚಬೇಕು. ಎಲ್ಲಿಂದ ಬಿಚ್ಚೋಣ ಅಂತೇಳಿ ಇವತ್ತು ರಾಜು ಕಾಗೆ ಅವರು ಸರ್ಕಾರದ ವಿರುದ್ಧ ನಿಗಿ ಕೆಂಡ ಆಗಿದ್ದಾರೆ. ಅಂದರೆ ಸರ್ಕಾರಕ್ಕೆ ಇನ್ನಾದರೂ ನಾಚಿಕೆ ಬರಬೇಕು. ಇನ್ನೆಷ್ಟು ಶಾಸಕರು ಬಂದು ಬಹಿರಂಗವಾಗಿ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡಬೇಕು. ನಿಮ್ಮದೇ ಪಕ್ಷದ ಹಿರಿಯ ಶಾಸಕರುಗಳು ಇವರೆಲ್ಲ. ಯಾವ ಉತ್ತರ ಕರ್ನಾಟಕ ಭಾಗದ ಮತಗಳನ್ನು ತಾವು ಪಡೆದ್ರು ಈ ಬಾರಿಯ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮೆಜಾರಿಟಿ ಬರೋದಕ್ಕೆ, ಆ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳೇ ನಿಮ್ಮ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಯಾವ ಉತ್ತರ ಕರ್ನಾಟಕ ಭಾಗದ ಕ್ಷೇತ್ರಗಳ ಈ ಬಾರಿ ಹೆಚ್ಚಿಗೆ ನಿಮಗೆ ಅಧಿಕಾರ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ಆ ಭಾಗವನ್ನು ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಸರ್ಕಾರ ಅನ್ನುವಂಥದ್ದು ಈ ಭಾಗದ ಶಾಸಕರ ಹೇಳಿಕೆಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಬಸವರಾಜ ರಾಯರೆಡ್ಡಿ ಅವರ ಕಡೆಯವರೇ, ಇವತ್ತು ಮಾತಾಡಿರುವಂಥ ರಾಜು ಕಾಗೆ ಅವರ ಕಡೆಯವರೇ, ಮೊನ್ನೆ ಮಾತಾಡಿದಂಥ BR ಪಾಟೀಲ್ ಅವರ ಕಡೆಯವರೇ. ಏನು ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿ? ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈಟುದ್ದ ಭಾಷಣ ಮಾಡ್ತಾರಲ್ಲ, ಇವ್ರ ಬಗ್ಗೆ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರಲ್ಲ ಮೀಡಿಯಾಗಳ ಮುಂದೆ. ಇವತ್ತೇನು ನಾಲ್ಗೆ ಕಿತ್ತೋಗಿದೆಯಾ? ನಿಮಗೆ ನಾಲ್ಗೆ ಏನಾದರೂ ಬಿದ್ದೋಗಿದೆಯಾ? ಬನ್ನಿ ಇವತ್ತು ಕೂತ್ಕೊಂಡು ಮಾತಾಡಿ ಪ್ರೆಸ್ ಮುಂದೆ. ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರು ಮಾತಾಡ್ತಿದಾರಲ್ಲ, ಬನ್ನಿ ಮೀಡಿಯಾಗಳ ಮುಂದೆ ಕೂತ್ಕೊಂಡು ಮಾತಾಡಿ ಸ್ವಾಮಿ. ಈಗ ಉತ್ತರ ಕೊಡಿ. BR ಪಾಟೀಲ್ ಅವರ ಹೇಳಿಕೆಗೆ, ಇವತ್ತು ರಾಜು ಕಾಗೆ ಅವರ ಹೇಳಿಕೆಗೆ, ಅವತ್ತು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಗೆ. ಅದೆಲ್ಲ US ಪ್ರವಾಸ ರದ್ದು ಮಾಡಿದ್ರು ಅಂತೇಳಿ ಬಾಯ್ ಬಡ್ಕೊಂಡ್ರಲ್ಲ, ಇಲ್ಲಿ ಬಡ್ಕೊಳ್ಳಿ. ಈಗ ನಿಮ್ಮ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಫೇಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ.